ಅದೇ ಇವ್ರು ನಮ್ಮ ಅಂಗಡಿಗೆ ವರ್ತೂರ್ ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ದರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ದರು. ಅವ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಆಯಿತು. ಏನಂತ ಹೇಳಿಲ್ಲ ಸರ್, ಏನು ಉದ್ದೇಶಕ್ಕೆ ನಿಮಗೆ ಜ್ಯುವೆಲ್ರಿ ಬೇಕು ಅಂತ ಹೇಳಿದ್ರು? ಅದೇ ನಾನು ಮಾರಾಟ ಮಾಡ್ತೀನಿ, ನಾನು ಒಂದು ವ್ಯಾಪಾರಿ, ನಾನು ಬೇರೆ ನಮ್ಮ ರಿಲೇಷನ್ನಲ್ಲಿ ಎಲ್ಲ ಮಾರಾಟ ಮಾಡ್ತೀನಿ. ನಾನು ಮಾರಾಟ ಮಾಡಿಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ತೊಗೊಂಡಿದ್ರು ಸರ್ ಟೋಟಲ್ ನಿಮ್ಮ ಹತ್ರ? ಅವರು ಟೋಟಲಿ 2 kg 900 grams 950 grams ಬ್ಯಾಲೆನ್ಸ್ ಇತ್ತು. ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು. ಸರ್ ಅಲ್ಲಿ ವರ್ತೂರ್ ಪ್ರಕಾಶ್ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ರು ಅಂತೇಳಿ ಅಲ್ಲಿಗೆ ತಗೊಂಡೋಗಿ ಕೊಟ್ರ ಅಥವಾ ಅವ್ರು ಬಂದು ನಿಮ್ಮ ಜ್ಯುವೆಲ್ರಿನ ತಗೊಂಡೋಗ್ರ ಅಂತ? ಇಲ್ಲ ಅಲ್ಲಿ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅಲ್ಲೂ ಒಂದು ಸರಿ ಡೆಲಿವರಿ ಮಾಡಿದ್ವಿ. ಸರ್ ಯಾವಾಗಿಂದ ಚಿನ್ನ ಖರೀದಿ? ಇದು 19/8/2024 ಇಂದ ಚಿನ್ನ ಖರೀದಿ ಮಾಡಿ. ವರ್ತೂರ್ ಪ್ರಕಾಶ್ ನಿಮ್ಮ ಮನೆಯವ್ರಿಗೂ ಕೊಟ್ಟಿದ್ದೀರ ಒಂದ್ಸಲ? Only once we have just delivered there. But sir was not there and I think so he don't know about this. ಅವ್ರು ಇರಲಿಲ್ಲ ಅಲ್ಲಿ ಮನೆಯಲ್ಲಿ. ಅಲ್ಲಿಂದ ನಮ್ಮ ಹುಡುಗ, ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಸರ್ ಇದುವರೆಗೂ ಎಷ್ಟು ಚಿನ್ನನ ಕೊಟ್ಟಿದ್ದೆ ಸರ್? ಅಂದರೆ ಎಷ್ಟು ಹಣ ನಿಮಗೆ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ ಈ ಮುಂಚೆ ಅಂತ? ಅವರು ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಇದೆ. ಆಮೇಲೆ ಇದು ಲಾಸ್ಟ್ನಲ್ಲಿ ಬಂದುಬಿಟ್ಟು 2 kg 900 grams ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICUನಲ್ಲಿ ಇದ್ದೀನಿ, ಹಾಸ್ಪಿಟಲ್ನಲ್ಲಿ ಇದ್ದೀನಿ, ಈ ಥರ. ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್. ಅವ್ರು ಮುಂಚೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮಗೆ ಆಮೇಲೆ ಗೊತ್ತಾಗಿದೆ. ಲೈಕ್ ವೆನ್ ವಿ ವೇರ್. ನೀವು ಹೋಗ್ಬಿಟ್ಟು ವರ್ತೂರ್ ಪ್ರಕಾಶ್ ಅವ್ರಿಗೆ ಹೇಳಿದ್ರು ಈ ಥರ ಆಗಿದೆ ಅಂತ? ಇಲ್ಲ, ಅವ್ರ ಹತ್ರ ನಾನು ಮಾತಾಡಿದ್ದೆ. ಆಮೇಲೆ ಅವರು ಹೇಳಿದ್ರು ನನಗೂ ಗೊತ್ತಿಲ್ಲಪ್ಪ, ಅವರು 15-20 ದಿವಸದಿಂದ ನಮ್ಗೆ ಪರಿಚಯ ಇದ್ದಾರೆ ಅಷ್ಟೇ ಅಂತ ಹೇಳಿದ್ರು. ಸರ್ ಇನ್ನೊಂದು 2.5 ಕೋಟಿ ವರ್ತ್ ಏನು ಗೋಲ್ಡ್ ಕೊಟ್ಟಿದ್ದೀರಾ ವಿತೌಟ್ GST ಬಿಲ್ ಕೊಟ್ಟಿದ್ದೀರಾ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ? ಇಲ್ಲ ಸರ್, ವಿ ಹ್ಯಾವ್ ಗಿವ್ ಪ್ರಾಪರ್ ಅಪ್ರೂವಲ್ ರೆಸಿಪ್ಟ್ಸ್ ಹಾಕಿದ್ದೀವಿ ಆ್ಯಂಡ್ ಅಪ್ರೂವಲ್ ಇದ್ದಿದೆ. ನಮ್ಮ ಹತ್ರ ಇದು ಮಾಡಿಕೊಟ್ಟಿವಿ. ನಿಮ್ಮ ಹತ್ರ ತೊಗೊಂಡು ಚಿನ್ನ ಇವಳು ಏನು ಮಾಡಿದ್ಲು ಅಂತ ನಿಮ್ಮ ಮಾಹಿತಿ? ನಮ್ಮ ಪ್ರಾಪರಾಗೆ ಗೊತ್ತಿಲ್ಲ, ಬಟ್ ಇನ್ವೆಸ್ಟಿಗೇಷನ್ ಏನಿದೆ ನಡೀತಾ ಇದೆ. ಇವ್ರು ಹೋಗ್ಬಿಟ್ಟು ಎಲ್ಲೋ ಕರಗಿಸೋದು, ರಾಮದೇವ್ ಜ್ಯುವೆಲ್ಲರ್ ಅಂತ ಬಗಲ್ಕುಂಟೆನಲ್ಲಿ ಅಲ್ಲಿ ಏನಾದರೂ ಹೋಗ್ಬಿಟ್ಟು ಹಣ ಇಡೋದು, ಆ ಥರ ಏನಾದರೂ ಕೆಲಸ ಮಾಡೋದು. ಈಗ ಎಷ್ಟು ವಾಪಸ್ ಬಂದಿದೆ ನಿಮಗೆ? ಅದು ನಮಗಿನ್ನ ಎಷ್ಟು ರಿಕವರಿದು ಮೇಡಮ್ ಹತ್ರ ಡೀಟೇಲ್ ಇದೆ. ದ ಪೊಲೀಸ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಈ ಥರ ಇನ್ವೆಸ್ಟಿಗೇಷನ್ ಆಗುತ್ತೆ ನಾನು ತಿಳ್ಕೊಂಡಿರಲಿಲ್ಲ. ಬಟ್ DCP ದೇವರಾಜ್ ಸರ್ ಇರಲಿ, ಮೇಡಮ್ ಗೀತಾ ಮೇಡಮ್ ಆ್ಯಂಡ್ ದ ಟೀಮ್, ದೇ ಹ್ಯಾವ್ ಡನ್ ಅ ಟ್ರೆಮೆಂಡಸ್ ಜಾಬ್ ಫಾರ್. ಬೇರೆ ರಾಜಕಾರಣಿಗಳ ಹೆಸರು ಏನಾದರೂ ಹೇಳಿದ್ರೆ? ಇಲ್ಲ, ನಾ ಬೇರೆ ರಾಜಕಾರಣಿ ಹೆಸರು ಯಾರು ಹೆಸರು. ಕೆಲವೊಂದಷ್ಟು ಜ್ಯುವೆಲ್ರಿನಿ ಆಕೆ ನಿಮ್ಮ ಹತ್ರ ತಗೊಂಡೋಗಿದ್ದನ್ನ ವರ್ತೂರ್ ಪ್ರಕಾಶ್ ಅವರು ಕೊಟ್ಟಿದ್ದಾಳೆ. ಬರ್ಡೇ ಅದು ನನ್ನ ಪ್ರಕಾರ ಸುಳ್ಳು ಇದೆ. ನೀವೇ ಬರ್ಡೇಲಿ ಹಾಕೊಂಡಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ರು ಅಂತ? ಬರ್ಡೇ ಅಂದರೆ ರೀಸೆಂಟ್ ಆಗಿ ಬರ್ತ್ಡೇ ಮಾತಾಡ? ಇಲ್ಲ ಅದೆಲ್ಲ ನಮ್ಮ ಬರ್ಡೇ ಬಗ್ಗೆ ಗೊತ್ತಿಲ್ಲ, ಅದೆಲ್ಲ ಸುಳ್ಳು.